ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಸೂಪರಾಗಿದ್ದೀನಿ ಫ್ರೆಂಡ್ಸ್. ಇದು ಶುಕ್ರವಾರದ ನನ್ನ ರೋಟಿನನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲರದ್ದು ಟಿಫನ್ ಆಯಿತಾ? ಇವತ್ತು ಬೆಳಗ್ಗೆ ನನ್ನ ರೋಟಿನು ಹೇಗೆಲ್ಲ ಆಯಿತು ಅನ್ನೋದನ್ನು ನೋಡೋಣ. ಇವತ್ತು ಒಂದು ಹೋಮ್ ರೆಮಿಡಿ ಮಾಡಿದ್ದೀನಿ. ಹೇರ್ ಆಯಿಲನ್ನು ಯಾವ ರೀತಿ ಮಾಡಿದೆ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸು. ಬೆಳಗ್ಗೆ ಎದ್ದ ತಕ್ಷಣ ಹೊರಗಡೆ ಎಲ್ಲ ಕಸ ಗುಡಿಸಿ ರಂಗೋಲಿ ಹಾಕಿ ಬಂದೆ. ಇವಾಗ ಬಿಸಿನೀರು ಕಾಯಿಸ್ಕೊಂಡಿದ್ದೀನಿ ಕುಡಿಯೋದಕ್ಕೆ. ಅದಕ್ಕೆ ಸ್ವಲ್ಪ ನಿಂಬೆ ರಸನ ಹಾಕ್ಕೊಳ್ತೀನಿ. ಬೆಳಗ್ಗೆ ಡೈಲಿ ಬಿಸಿನೀರು ಕುಡಿತೀನಿ. ನಿಂಬೆ ರಸನ ನೆನಪಾದಾಗ ಹಾಕ್ಕೊಳ್ಳೋದು. ಮತ್ತು ಇದು ನಿನ್ನೆ ತೋರಿಸಿದ್ನಲ್ವ ಥೈರಾಯ್ಡ್ ಮಾತ್ರೆ. ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿದು ಟ್ಯಾಬ್ಲೆಟ್ ತೊಗೊಂಡು ಬಿಡ್ತೀನಿ. ಇವತ್ತು ನಾನು ಏನು ರೆಸಿಪಿ ಮಾಡ್ತಾಯಿದ್ದೀನಿ ಅಂದರೆ ದಿಢೀರಾಗಿ ಹಾಗೆ ಸಿಂಪಲ್ಲಾಗಿ ಆರೋಗ್ಯಕರವಾದ ಒಂದು ದೋಸೆ ಮಾಡ್ತಾಯಿದ್ದೀನಿ. ಜೋಳದ ಹಿಟ್ಟು ಹಾಕಿಬಿಟ್ಟು ಕ್ಯಾರೆಟು ಆಲೂಗಡ್ಡೆ ತುರಿದಿದ್ದೀನಿ. ನೋಡ್ಬೋದು, ಈಗ ಸ್ವಲ್ಪ ಕಡಲೆ ಹಿಟ್ಟು ಹಾಕ್ಕೊಂಡಿದ್ದೀನಿ. ಒಂದು ಬೌಲಷ್ಟು ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಜಾಸ್ತಿ ಜೋಳದ ಹಿಟ್ಟನ್ನು ತೊಗೊಂಡಿದ್ದೀನಿ. ಜೋಳದ ಹಿಟ್ಟೆ ಮೇನ್ ಇದಕ್ಕೆ. ಜೋಳದ ಹಿಟ್ಟಿನ ದೋಸೆ ಮಾಡ್ತಾಯಿದ್ದೀನಿ. ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಕ್ಯಾರೆಟು ಆಲೂಗಡ್ಡೆ ತುರಿದಿಟ್ಕೊಂಡಿದ್ದೀನಿ, ಅದನ್ನು ಹಾಕ್ತಾಯಿದ್ದೀನಿ. ಇದಕ್ಕೆ ಸೌತೆಕಾಯಿ ಇದ್ದರೆ ಸೌತೆಕಾಯಿ, ಇಲ್ಲ ಸೋರೆಕಾಯಿ ಈ ಥರನೇ ಆ್ಯಡ್ ಮಾಡ್ಬೋದು, ಚೆನ್ನಾಗಾಗುತ್ತೆ. ಶುಕ್ರವಾರ ದೋಸೆ ಮಾಡೋಣ ಅಂದ್ಕೊಂಡೆ. ಅಕ್ಕಿ ನೆನೆಸಿಡೋದೇ ನೆನಪಾಗಲಿಲ್ಲ. ಹಾಗಾಗಿ ಈ ದೋಸೆನ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಮತ್ತು ಸ್ವಲ್ಪ ಒಂದು ಚಿಟಿಕೆಯಷ್ಟು ಸೋಡಾ ಹಾಕ್ಕೊಂಡಿದ್ದೀನಿ. ಬೇಕಂದ್ರೆ ಹಾಕ್ಕೋಬೋದು, ಇಲ್ಲ ಅಂದ್ರೆ ಇಲ್ಲ. ಈಗ ಇದಿಷ್ಟನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಫ್ರೆಂಡ್ಸ್, ಇದಕ್ಕೆ ಹಸಿರು ಮೆಣಸಿನಕಾಯಿ, ಕೊತ್ತಂಬರಿ, ಕರಿಬೇವು, ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸ್ವಲ್ಪ ಪೇಸ್ಟ್ ಮಾಡಿ ಹಾಕ್ಕೊಂಡು ಮಾಡಿದ್ರೂ ಸೂಪರಾಗಿರುತ್ತೆ. ನಾನು ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ ಇವತ್ತು ದಿಢೀರಾಗಿ. ಆ ಥರನೂ ಮಾಡ್ತೀನಿ. ಅಂದರೆ ಗೋಧಿ ಹಿಟ್ಟು, ರಾಗಿ ಹಿಟ್ಟು ಎಲ್ಲ ಮಿಕ್ಸ್ ಮಾಡಿಕೊಂಡು ಮಾಡ್ತೀನಿ. ಒಂದೊಂದು ದಿನ ಒಂದೊಂದು ರೀತಿಯಾಗಿ ಮಾಡ್ತಿರ್ತೀವಿ, ಆದರೂ ಆರೋಗ್ಯಕರವಾಗಿರುತ್ತೆ ಅಲ್ವಾ. ಹಾಗಾಗಿ ಜೋಳ, ರಾಗಿ, ಗೋಧಿ ಹಿಟ್ಟು, ಅಕ್ಕಿ ಜಾಸ್ತಿ ಯೂಸ್ ಮಾಡ್ದೇನೆ ಈ ಥರದ ಹಿಟ್ಟುಗಳನ್ನು ಯೂಸ್ ಮಾಡಿ ಮಾಡ್ಕೋಬಹುದು. ನೋಡಿ, ಈಗ ನಾನು ದೋಸೆ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಏನು ಗಂಟಿಲ್ಲದ ಹಾಗೆ. ಫ್ರೆಂಡ್ಸ್, ಇದು ಹಿಟ್ಟು ರೆಡಿಯಾಗಿದೆ. ಇದು ಸ್ವಲ್ಪ ಹೊತ್ತು ನೆನೀಲಿ. ಈಗ ನಾನು ಚಟ್ನಿಗೆ ರೆಡಿ ಮಾಡ್ಕೊಳ್ತೀನಿ. ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ಚಟ್ನಿನ ಮಾಡ್ತಾಯಿದ್ದೀನಿ. ಟೊಮೊಟೊ ಹಣ್ಣಿನ ಚಟ್ನಿ ಇದು. ಟೊಮೊಟೊ ಹಣ್ಣು ಅಷ್ಟೇ ಅಲ್ಲ, ಕಡಲೆ ಬೀಜ ಅಂದರೆ ಶೇಂಗಾನು ಹಾಕ್ತಾಯಿದ್ದೀನಿ, ಕಾಯಿ ಹಾಕ್ತಿದ್ದೀನಿ. ಫಸ್ಟ್ ಈಗ ನಾನು ಶೇಂಗಾ ಬೀಜನ ಹುರಿತಾಯಿದ್ದೀನಿ. ಈ ರೀತಿಯೂ ಒಂದು ಸರಿ ಚಟ್ನಿ ಮಾಡಿ ಫ್ರೆಂಡ್ಸ್, ತುಂಬಾ ರುಚಿಯಾಗಿರುತ್ತೆ. ಇದಕ್ಕೆ ಒಣಮೆಣಸಿನ್ಕಾಯಿ ಹಾಕಿ ಮಾಡಿದರೆ ತುಂಬಾ ರುಚಿಯಾಗಿರುತ್ತೆ. ಇನ್ನೂ ಕೆಂಪು ಚಟ್ನಿ ಥರ. ಈಗ ನಾನು ಹಸಿರು ಮೆಣಸಿನ್ಕಾಯಿನ ಹಾಕ್ತಿದ್ದೀನಿ, ಅಂದರೆ ಕೆಂಪಾಗಿರುವಂಥ ಹಣಗಾಯನ್ನು ಹಾಕ್ತಾಯಿದ್ದೀನಿ. ಈಗ ಸ್ವಲ್ಪ 1 ಸ್ಪೂನಷ್ಟು ಕಡಲೆಬೇಳೆನ ಹಾಕ್ಕೊಂಡಿದ್ದೀನಿ. ಜಾಸ್ತಿ ಕೂಡ ಹಾಕ್ಕೋಬೋದು ಕಡಲೆಬೇಳೆ. ನಮಗೆ ಜಾಸ್ತಿ ಚಟ್ನಿ ಬೇಕಂದರೆ ಕಡಲೆಬೇಳೆನೂ ಕೂಡ ಜಾಸ್ತಿ ಹಾಕ್ಕೋಬೋದು. ನಾನು 1 ಸ್ಪೂನಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಈಗ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಅದರಲ್ಲೇ ಇವನ್ನು ಕೂಡ ಫ್ರೈ ಮಾಡ್ಕೊಳ್ಳೋಣ. ಕೆಂಪು ಮೆಣಸಿನ್ಕಾಯಿ ಇದ್ದರೆ ಕೆಂಪು ಮೆಣಸಿನ್ಕಾಯಿನ ಯೂಸ್ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಈಗ ನಾನು ಟೊಮೊಟೊ ಕೂಡ ಹಾಕ್ಕೊಂಡಿದ್ದೀನಿ. 2 ಟೊಮೊಟೊ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಮಗೆ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೋಬಹುದು. ಟೊಮೊಟೊ ಚೆನ್ನಾಗಿ ಫ್ರೈ ಆಗಬೇಕು. ಹಸಿ ವಾಸನೆ ಎಲ್ಲ ಹೋದರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಚಟ್ನಿ. ಈಗ ನಾನೊಂದು 2 ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಹಾಕ್ಕೊಂಡು ಹುರ್ಕೊಳ್ಳೋಣ ಫ್ರೆಂಡ್ಸ್. ಈಗ ನೋಡ್ಬೋದು, ಟೊಮೊಟೊ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ. ಈಗ ಅದಕ್ಕೆ ನಾನು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ. 1 ಗಡ್ಡೆಯಷ್ಟು ಬೆಳ್ಳುಳ್ಳಿ, ಅಂದರೆ ಒಂದು 7-8 ಎಸಳಷ್ಟು ಬೆಳ್ಳುಳ್ಳಿ. ಹಾಗೆ 1 ಸ್ಪೂನಷ್ಟು ಜೀರಿಗೆನ ಕೂಡ ಹಾಕ್ಕೊಂಡಿದ್ದೀನಿ. ಹಾಗೆ ಫ್ರೆಂಡ್ಸು, ಕರಿಬೇವು ಕೂಡ ಹಾಕ್ಕೋಬೇಕು. ನಾನು ಕರಿಬೇವು ಇರಲಿಲ್ಲ, ಒಣಗಿದ್ದಿತ್ತು. ಹಾಗಾಗಿ ಹಸಿದಿದ್ದರೆ ಚೆನ್ನಾಗಿರುತ್ತೆ ಅದು ಘಮ. ಕರಿಬೇವು ಕೂಡ ಆ್ಯಡ್ ಮಾಡ್ಕೋಬೇಕು. ಈಗ ಇದಿಷ್ಟು ಫ್ರೈ ಆಗಿದೆ. ಸ್ಟವ್ ಆಫ್ ಮಾಡ್ಕೊಳ್ತೀನಿ. ಈಗ ನಾನು ಆವಾಗಲೇ ಹುರಿದಿಟ್ಕೊಂಡಿರುವಂಥ ಶೇಂಗಾ ಬೀಜನ ಹಾಕ್ಕೊಂಡಿದ್ದೀನಿ ಮಿಕ್ಸಿ ಜಾರ್ಗೆ.
ಹಾಗೆ ಸ್ವಲ್ಪ ಕಾಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಈಗ ಚಟ್ನಿನ ರುಬ್ಕೊಳ್ತೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಚಟ್ನಿಗೆ ಒಂದು ಒಗ್ಗರಣೆ ಕೊಡೋಣ ಅಂತ ಒಂದು ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಕಡಲೆ ಬೀಜ ಮತ್ತು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಜೀರಿಗೆ, ಸಾಸಿವೆ, ಕರಿಬೇವು ಹಾಕ್ಕೊಂಡಿದ್ದೀನಿ. ಒಣಗಿರೋಂಥ ಕರಿಬೇವಿತ್ತು ಅದು ಹಾಕ್ಕೊಂಡಿದ್ದೀನಿ. ಹಾಗೆ ರುಬ್ಬಿರುವಂಥ ಚಟ್ನಿ ಹಾಕ್ಕೊಂಡಿದ್ದೀನಿ. ಸಿಂಪಲ್ಲಾಗಿ ಒಂದು ಒಗ್ಗರಣೆ ಕೊಟ್ಟಿದ್ದೀನಿ. ಹಾಗೆ ಫ್ರೆಂಡ್ಸು ದೋಸೆ ಕೂಡ ಮಾಡ್ತಾಯಿದ್ದೀನಿ. ಫಸ್ಟು ಒಂದೆರಡು ದೋಸೆ ಅಂತೂ ಹೇಳಲೇ ಇಲ್ಲ, ಏನೋ ಅಂಟ್ಕೊಬಿಟ್ಟಿತ್ತು. ಆಮೇಲೆ ಚೆನ್ನಾಗಿ ಬರ್ತಾಯಿದೆ ನೋಡ್ಬೋದು. ಸ್ಟಾರ್ಟಿಂಗಲ್ಲಿ ಹಾಗೆ ಅದು ಹಿಟ್ಟೆಲ್ಲ ನೆಂದಿರಲ್ಲಲ್ವ, ಹಾಗಾಗಿ. ಅದರಲ್ಲೂ ಇದು ಕಬ್ಬಿಣದ ತವ, ಅಂದರೆ ಚಪಾತಿ ರೊಟ್ಟಿ ಮಾಡೋ ಹಂಚಲ್ವ, ನಾನ್ ಸ್ಟಿಕ್ ಏನಲ್ಲ. ಮತ್ತು ತೆಳು ಹಾಕಿದರೆ ಬರಲ್ಲ, ಹಾಗಾಗಿ ಚಿಕ್ಕದಾಗಿ ನಾನು ದೋಸೆ ಮಾಡಿಕೊಂಡೆ. ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ. ಇದ್ರ ಮೇಲೆ ತುಪ್ಪ ಹಾಕ್ತಾಯಿದ್ದೀನಿ. ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಜೋಳನೂ ಕೂಡ ಆರೋಗ್ಯಕರವಾದಂಥ ಒಂದು ಫುಡ್ ಅಂತ ಹೇಳ್ಬೋದು. ದಿಢೀರಾಗಿ ಈ ರೀತಿ ಮಾಡ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಅಂದರೆ ತೆಳುವಾಗಿ ಹಾಕಿದರೆ ಬರೋದಿಲ್ಲ ದೋಸೆ, ಸ್ವಲ್ಪ ದಪ್ಪನೇ ಹಾಕಬೇಕು. ದಪ್ಪ ಅಂದರೆ ದಪ್ಪ ಅಲ್ಲ, ಮೀಡಿಯಮ್ ಇರಬೇಕು. ಫ್ರೆಂಡ್ಸು, ಮಗ ಮತ್ತು ಹಸ್ಬೆಂಡ್ ಹೋಗೋವರೆಗೂ ನನಗೆ ಪುರ್ಸತ್ ಅನ್ನೋದೇ ಇರೋದಿಲ್ಲ. ಇವಾಗ ಸ್ವಲ್ಪ ರಿಲ್ಯಾಕ್ಸ್ ಆದೆ. ಹಸ್ಬೆಂಡು ಇವಾಗ ಅವ್ರದ್ದು ಡ್ಯೂಟಿ ಟೈಮು ಸ್ವಲ್ಪ ಬೇಗ ಆಗಿಬಿಟ್ಟಿದೆ. ಅವಾಗ 9 ಗಂಟೆಗೆ ಹೋಗೋರು, ಇವಾಗ 8ವರೆಗೆ. ಹಾಗಾಗಿ ನಿನ್ನೆಯಿಂದಾದರೂ ನನಗೆ ಅವಸರ ಆಗ್ತಾನೇ ಇದೆ. ಮಗ ತಿಂತಾ ಇದ್ದಾನೆ ನೋಡ್ಬೋದು ಫ್ರೆಂಡ್ಸ್. ಅಂದರೆ ಅವರಿಗೆ ಸಾಟರ್ಡೆ ಸಂಡೇ 2 ದಿನ ರಜೆ ಕೊಡ್ತಾರಂತೆ. ಹಾಗಾಗಿ ಅವರು ಜಾಸ್ತಿ ಟೈಮು ಕೆಲಸ ಮಾಡಿಸ್ಕೊಳ್ತಾ ಇದ್ದಾರೆ. ಅರ್ಧ ಗಂಟೆ ಬೆಳಗ್ಗೆ, ಅರ್ಧ ಗಂಟೆ ಬೇಗನೆ ಹೋಗಬೇಕಂತೆ. ಹಾಗಾಗಿ ನನಗೂ ಸ್ವಲ್ಪ ಅವಸರ ಆಗ್ತಿದೆ ಟೈಮ್ ಸೆಟ್ ಆಗೋವರೆಗೂ. ಹಾಗೆ ಮತ್ತು ನಿನ್ನೆ ರೊಟ್ಟಿ ಉಳಿದಿತ್ತಲ್ವ, ಬಿಸಿ ಇರೋಂಥ ತವಕ್ಕೆ ಹಾಕಿಟ್ಟಿದ್ದೀನಿ. ಇನ್ನೂ ಸ್ವಲ್ಪ ಹಿಟ್ಟಿದೆ, ಹಾಗೆ ಇಟ್ಟಿದ್ದೀನಿ. ಬಿಸಿದು ಮಾಡ್ಕೊಂಡ್ರೆ ಆಯಿತು ಅಂತ. ಈಗ ನನಗೆ ಎಷ್ಟು ಬೇಕಷ್ಟು ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಕೂಡ ಟಿಫನ್ ಮಾಡಿಬಿಟ್ಟು ಮುಂದಿನ ಕೆಲಸ ಮಾಡೋದು ಫ್ರೆಂಡ್ಸ್. ಬನ್ನಿ ಎಲ್ಲರೂ ಟಿಫನ್ ಮಾಡೋಣ. ನೋಡಿ, ಜೋಳದ ದೋಸೆ ಮತ್ತು ಚಟ್ನಿ ಮಾತ್ರ ಸೂಪರಾಗಿತ್ತು ಫ್ರೆಂಡ್ಸು. ನನಗೆ ತುಂಬಾ ಇಷ್ಟ ಆಯಿತು. ಟೈಮ್ ಬೇಕು ಅವೆಲ್ಲ ಮಾಡೋದಕ್ಕೆ, ಹಾಗಾಗಿ ನಾನು ಮಾಡೋಕ್ಕೆ ಹೋಗಲ್ಲ, ಬರೀ ಕಾಯಿ ಚಟ್ನಿನೇ ಮಾಡ್ತಾಯಿದ್ದೆ. ರಾಗಿ ದೋಸೆ, ಜೋಳದ ದೋಸೆ, ಗೋಧಿ ದೋಸೆ ಅಂತ ಮಾಡ್ತೇವಲ್ಲ, ಅದಕ್ಕೆ ಈ ಥರ ತರಕಾರಿ ಆ್ಯಡ್ ಮಾಡಿದ್ರೆ ಟೇಸ್ಟ್ ಆಗುತ್ತೆ, ಬರೀ ಹಾಗೆ ತಿನ್ನೋದಕ್ಕಿಂತನೂ. ಬನ್ನಿ ಫ್ರೆಂಡ್ಸು, ನಂದು ಟಿಫನ್ ತಿಂದಾಯಿತು. ತುಂಬ ದಿನದಿಂದ ಅಂದ್ಕೊಂಡಿದ್ದೆ ಆಯಿಲ್ ಮಾಡ್ಕೊಳ್ಳೋಣ ಅಂತ, ಹಾಗೇ ಇರಲಿಲ್ಲ. ಇವತ್ತು ಮಾಡ್ತಾಯಿದ್ದೀನಿ. ಇದು ಕೊಬ್ಬರಿ ಎಣ್ಣೆಯಲ್ಲಿ ಮಾಡ್ತಾ ಇರೋಂಥ ಹೇರ್ ಆಯಿಲು. ಕೂದಲು ತುಂಬಾ ಉದುರ್ತಾ ಇದೆ ಈ ನಡುವೆ, ಹಾಗಾಗಿ ಈ ಆಯಿಲನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಆವಾಗವಾಗ ಮಾಡ್ತಾನೇ ಇರ್ತೀನಿ. ತುಂಬ ದಿನ ಆಗಿತ್ತು ಮಾಡಿರಲಿಲ್ಲ, ಹಾಗಾಗಿ ಇವತ್ತು ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಇವತ್ತು ಏನೇನು ಇವಕ್ಕೆಲ್ಲ ಆ್ಯಡ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ಅಗಸೆ ಬೀಜ ಬರುತ್ತಲ್ಲ ಅದು, ಮತ್ತು ಸಾಸಿವೆ, ಇದು ಸ್ವಲ್ಪ ಇದಕ್ಕೂ ಕೂಡ ಹಾಕ್ಕೊಂಡಿದ್ದೀನಿ. ಮತ್ತು ಜಾಸ್ತಿ ಆಗುತ್ತೆ ಅಂತ ಅದನ್ನ ಎತ್ತಿಟ್ಟಿದ್ದೀನಿ. ಹಾಗೆ ಅಲೋವೆರಾ ಕೂಡ ಹಾಕ್ಕೊಂಡಿದ್ದೀನಿ. ಒಂದು ಈರುಳ್ಳಿ, ಕರಿಬೇವು, ಮೆಂತ್ಯ 1-2 ಸ್ಪೂನಷ್ಟು, ದಾಸವಾಳ ಎಲೆ, ದಾಸವಾಳ ಹೂವಿದ್ದರೆ ಹೂವು ಕೂಡ ಹಾಕ್ಕೋಬೋದು. ಹೂವು ಇರಲಿಲ್ಲ, ನಾನು ಊರಿಗೆ ಹೋದಾಗ ತೊಗೊಂಡು ಬಂದಿದ್ದೆ ಮಾಡ್ಕೊಳ್ಳೋಣ ಅಂತ. ಬಟ್ ಮಾಡಲೇ ಇಲ್ಲಲ್ಲ, 4-5 ದಿನ ಆದಂಗಾಯಿತು. ಹೂವೆಲ್ಲ ಹಾಳಾಗಿತ್ತು, ಹಾಕಲಿಲ್ಲ ನಾನು. ಇವೆಲ್ಲ ಹಾಕಿಬಿಟ್ಟು ಮೀಡಿಯಮ್ ಫ್ಲೇಮಲ್ಲಿ, ಸಣ್ಣ ಉರಿಯಲ್ಲಿ ನಾನು ಕುದಿಸ್ತಾ ಇದ್ದೀನಿ ಫ್ರೆಂಡ್ಸ್. ಇವನ್ನೆಲ್ಲ ರುಬ್ಬಿ ಕೂಡ ಹಾಕಿ ಸೋಸಿ ಇಟ್ಕೊಳ್ತಾರೆ. ಬಟ್ ನಾನು ಹಾಗೇ ಹಾಕಿ ಕುದಿಸ್ತಾ ಇದ್ದೀನಿ. ಈಗ ನಾನು ಹರಳೆಣ್ಣೆನ ಹಾಕ್ಕೊಳ್ತಾ ಇದ್ದೀನಿ. ಪಾಕೆಟಲ್ಲಿ ಬರುತ್ತೆ ಹರಳೆಣ್ಣೆ, ನಾನು ಬಾಟ್ಲಿಗೆ ಹಾಕಿಟ್ಕೊಂಡಿದ್ದೆ. ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ, ಒಂದು 5-6 ಸ್ಪೂನಷ್ಟು ಹರಳೆಣ್ಣೆ ಹಾಕ್ಕೊಂಡಿದ್ದೀನಿ. ಇದು ಬಂದು ಸಾಸಿವೆ ಎಣ್ಣೆ, ಇದನ್ನು ಕೂಡ 1-2 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ಆವಾಗಲೇ ಕಾಳುಗಳನ್ನು ಹಾಕಿದ್ದೀನಲ್ವ, ಹಾಗಾಗಿ ಸ್ವಲ್ಪ ಹಾಕ್ತಾಯಿದ್ದೀನಿ.
ಇವನ್ನೆಲ್ಲ ಆ್ಯಡ್ ಮಾಡಿ ಇದೇ ಫಸ್ಟ್ ಟೈಮ್ ನಾನು ಕೂಡ ಈ ಆಯಿಲನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಒಳ್ಳೆಯದು. ಹರಳೆಣ್ಣೆನೂ ಕೂಡ ತಂಪು ಆಗುತ್ತೆ. ಈ ರೀತಿ ಆಯಿಲ್ ಮಾಡಿಟ್ಕೊಂಡ್ರೆ ವಾರಕ್ಕೊಮ್ಮೆ ನಾವು ಹೆಡ್ ಮಸಾಜ್ ಎಲ್ಲ ಮಾಡ್ಕೊಳ್ತೇವಲ್ಲ, ಆವಾಗ ಈ ಆಯಿಲನ್ನು ಯೂಸ್ ಮಾಡಿದ್ರೆ ತುಂಬಾ ಒಳ್ಳೆಯದು. ತಂಪು ಆಗುತ್ತೆ, ಹಾಗೆ ಕೂದಲು ಉದುರೋದಿಲ್ಲ, ಹಾಗೆ ಕೂದಲು ಬೆಳೆಯೋದಕ್ಕೂ ಅನುಕೂಲ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡ್ಬೋದು ಫ್ರೆಂಡ್ಸ್, ಈ ರೀತಿಯಾಗಿ ನಾನು ಎಣ್ಣೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆಯಿಲ್ ಹಾಕಿದ ತಕ್ಷಣ ಈ ಥರ ನೊರೆ ಥರ ಬರ್ತಾಯಿದೆ. ಇದು ಇನ್ನೂ ಸ್ವಲ್ಪ ಕುದಿಬೇಕು. ಮತ್ತು ಅಗಸೆ ಬೀಜನೂ ಅಷ್ಟೇ, ಇವಾಗ ಸ್ಕಿನ್ಗಾಗಲಿ ಹೇರ್ಗಾಗಲಿ ತುಂಬಾ ಯೂಸ್ ಮಾಡ್ತಾರೆ, ಅದು ಕೂಡ ಒಳ್ಳೆಯದು. ಅಲೋವೆರಾ ಇದೆ, ಮೆಂತ್ಯ ಮತ್ತು ಕರಿಬೇವು ಬಗ್ಗೆ ಅಂದರೆ ಹೇಳೋ ಹಾಗೆ ಇಲ್ಲ. ಇದು ಹಳೆ ಕಾಲದಿಂದ ಹಿರಿಯರೆಲ್ಲ ಯೂಸ್ ಮಾಡೋದು ಮೆಂತ್ಯ ಮತ್ತು ಕರಿಬೇವು, ಅದು ತುಂಬ ಒಳ್ಳೆಯದು. ಅಂದರೆ ಈರುಳ್ಳಿನೂ ಅಷ್ಟೇ, ಇವಾಗಂತೂ ಈರುಳ್ಳಿ ಆಯಿಲು ತುಂಬಾ ಅಂಗಡಿಗಳಲ್ಲಿ ಬಂದಿದೆ. ಹಾಗಾಗಿ ಇವೆಲ್ಲ ಮಿಕ್ಸ್ ಮಾಡಿ ನಾವೇ ಮನೆಯಲ್ಲಿ ಈ ರೀತಿ ಆಯಿಲ್ ಮಾಡ್ಕೊಳ್ಳೋದು ಒಳ್ಳೆಯದು. ಯಾವುದೇ ಕೆಮಿಕಲ್ ಇರೋದಿಲ್ಲ, ಏನೂ ಇಲ್ಲ. ಈಗ ನಾನು ಸೋಸಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಟಿಫನ್ ತಿಂದ ತಕ್ಷಣವೇ ಆಯಿಲನ್ನು ರೆಡಿ ಮಾಡ್ಕೊಳ್ತಾ ಇದ್ದೆ. ಪಾತ್ರೆ ತೊಳೆದೆಲ್ಲ ಹಾಗೆ ಇದೆ, ನೋಡ್ಬೋದು ಎಷ್ಟು ಹರಡಿದೆ ಅಂತ. ಆಯಿಲನ್ನು ಮೊನ್ನೆಯಿಂದ ಮಾಡಬೇಕು ಅಂದ್ಕೊಂಡಿದ್ದೆ, ಆಗಿರಲಿಲ್ಲ. ಹಾಗಾಗಿ ಫಸ್ಟ್ ಆಯಿಲ್ ಮಾಡಿಕೊಂಡು ಆಮೇಲೆ ಕೆಲಸ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನೋಡ್ಬೋದು ಫ್ರೆಂಡ್ಸ್, ಇಷ್ಟು ಆಯಿಲ್ ಬಂದಿದೆ, ಇನ್ನೂ ಸ್ವಲ್ಪ ಇದೆ. ಇದನ್ನು ನಾವು ಒಂದು ಬಾಟ್ಲಿಗೆ ಹಾಕಿಟ್ಕೊಳ್ತಾ ಇದ್ದೀನಿ. ಈ ಆಯಿಲನ್ನು ನಾವು ವಾರಕ್ಕೆ ಒಮ್ಮೆ ಹಚ್ಕೋಬೇಕು. ತಲೆ ಸ್ನಾನ ಮಾಡೋಕ್ಕಿಂತ ಒಂದು 3-4 ಅವರ್ ಮುಂಚೆನೇ ಹಚ್ಕೊಂಡು ಆಮೇಲೆ ತಲೆ ಸ್ನಾನ ಮಾಡಿದ್ರೆ ಒಳ್ಳೆಯದು. ಹಾಗೆ ಹಚ್ಚಿ ಕೂಡ ಬಿಡ್ಬೋದು, ಏನು ಅಷ್ಟೊಂದು ಸ್ಮೆಲ್ ಬರೋದಿಲ್ಲ, ಏನೂ ಇಲ್ಲ ಇದು. ಯಾಕಂದರೆ ಅದನ್ನು ರುಬ್ಬಿ ಏನು ಹಾಕಿಲ್ಲ, ಹಾಗೆ ಕುದಿಸಿರೋದಲ್ವ. ಹಾಗಾಗಿ ಒಂದಿನ ಬಿಟ್ಟರೂ ಕೂಡ ಪರವಾಗಿಲ್ಲ. ಇವತ್ತು ತಲೆಗೆ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಒಂದಿನ ಬಿಟ್ಟು ನೆಕ್ಸ್ಟ್ ಡೇ ಕೂಡ ಸ್ನಾನ ಮಾಡ್ಬೋದು, ತಲೆ ಸ್ನಾನ. ಇಲ್ಲ ಬೆಳಗ್ಗೆ ಹಚ್ಕೊಂಡು ಮಧ್ಯಾಹ್ನ ಸ್ನಾನ ಮಾಡ್ಬೋದು. ತಲೆಗೆ ಚೆನ್ನಾಗಿ ಮಸಾಜ್ ಮಾಡ್ಕೋಬೇಕು, ಒಂಥರ ರಿಲ್ಯಾಕ್ಸ್ ಅನಿಸುತ್ತೆ. ನೋಡ್ಬೋದು ಫ್ರೆಂಡ್ಸ್, ಈಗ ನಾನು 2 ಚಿಕ್ಕ ಬಾಟ್ಲಿಗಳಲ್ಲಿ ಹಾಕಿಟ್ಟಿದ್ದೀನಿ. ಇದು ಬಂದು ಅಲೋವೆರಾದ್ದು ಬಾಕ್ಸ್ ಇತ್ತು, ಅದಕ್ಕೆ ಹಾಕಿಟ್ಟಿದ್ದೀನಿ. ನನಗೆ ಇವಾಗ ತಲೆ ಕೂದಲು ತುಂಬಾ ಉದುರ್ತಾ ಇದೆ. ಮತ್ತು ಏನಪ್ಪ ಅಂದರೆ, ನಮ್ಮ ಯೂಟ್ಯೂಬರೇ, ನಮ್ಮ ಸಿಸ್ಟರು ರೂಪಾ ಕಿಚನ್ ಅಂತ ಇದೆ, ಅವರ ವಿಡಿಯೋಸ್ ಎಲ್ಲ ನೋಡಿ ಅವ್ರದ್ದು ರೆಸಿಪಿ ಇರ್ಬೋದು, ಈ ಥರ ಬ್ಯೂಟಿ ಟಿಪ್ಸು ತುಂಬಾ ಇರುತ್ತೆ. ಹೇರ್ ಆಯಿಲ್ ಇರ್ಬೋದು, ಫೇಸ್ ಪ್ಯಾಕು, ಹೇರ್ ಪ್ಯಾಕು, ಈ ರೀತಿ ಬ್ಯೂಟಿಗೆ ಸಂಬಂಧಿಸಿದ ರೆಮಿಡಿಗಳನ್ನು ಹೇಳ್ತಾರೆ. ಹಾಗೆ ರೆಸಿಪಿಗಳನ್ನು ತುಂಬ ಚೆನ್ನಾಗಿ ಮಾಡ್ತಾರೆ. ಅವ್ರ ಚಾನಲ್ಗೆ ಒಂದು ಸರಿ ವಿಸಿಟ್ ಕೊಡಿ, ಅವ್ರ ವಿಡಿಯೋಸ್ ಎಲ್ಲ ನೋಡಿ. ನಾನು ಕೂಡ ಜಾಸ್ತಿ ಅವ್ರ ವಿಡಿಯೋಸನ್ನು ನೋಡಿಬಿಟ್ಟು ಈ ರೀತಿ ರೆಮಿಡಿ ಎಲ್ಲ ಮಾಡ್ತೀನಿ. ನಾನು ಅವಾಗವಾಗ ಹೇರ್ ಆಯಿಲ್ ಇರ್ಬೋದು, ಫೇಸ್ ಪ್ಯಾಕು, ಈ ರೀತಿ ರೆಮಿಡಿ ಎಲ್ಲ ಅವ್ರ ವಿಡಿಯೋಸ್ ನೋಡಿ ಟ್ರೈ ಮಾಡ್ತೀನಿ. ನೀವು ಕೂಡ ಅವ್ರ ವಿಡಿಯೋಸ್ ನೋಡಿ ಫ್ರೆಂಡ್ಸ್, ಸಪೋರ್ಟ್ ಮಾಡಿ ಅವ್ರಿಗೂ ಕೂಡ. ಹಾಗೆ ನಾನು ಅವ್ರದ್ದು ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ಒಂದು ಸರಿ. ನೋಡಿದ್ರಲ್ವ ಫ್ರೆಂಡ್ಸ್, ನಾನು ಹೇರ್ ಆಯಿಲನ್ನು ಯಾವ ರೀತಿ ಸಿಂಪಲ್ಲಾಗಿ ಮಾಡಿದ್ದೀನಿ ಅಂತ. ಈ ರೀತಿ ನೀವು ಕೂಡ ಒಂದು ಸರಿ ಮಾಡ್ಕೊಳ್ಳಿ ಸಿಂಪಲ್ಲಾಗಿ, ಮನೇಲಿರುವಂಥ ಇಂಗ್ರೀಡಿಯೆಂಟ್ಸನ್ನೆಲ್ಲ ಬಳಸಿಬಿಟ್ಟು. ಫ್ರೆಂಡ್ಸು, ಇದನ್ನು ನಾನು ಏನು ಮಾಡ್ತೀನಿ ಅನ್ನೋದನ್ನು ನೆಕ್ಸ್ಟು ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತೀನಿ. ನನ್ನ ಡೈಲಿ ರೋಟೀನನ್ನು ಎಲ್ಲರೂ ದಿನಾನೂ ಮಿಸ್ ಮಾಡದೆ ನೋಡಿ. ನೀವು ನೋಡ್ತಾ ಇದ್ದರೆ ನಾನು ದಿನ ವೀಡಿಯೋಸ ಹಾಕ್ತಾ ಹೋಗ್ತೀನಿ, ನನಗೂ ಖುಷಿ ಆಗುತ್ತೆ. ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ಸ್ ಮೂಲಕ ತಿಳಿಸ್ಬೋದು. ಇವಾಗ ನೋಡ್ಬೋದು, ಬಾಣಲಿಯಲ್ಲೆಲ್ಲ ಎಣ್ಣೆ ಇತ್ತಲ್ವ, ಅದನ್ನೆಲ್ಲ ನಾನು ತಲೆಗೆ ಹಚ್ಕೊಂಡಿದ್ದೀನಿ. ಇವಾಗ ಸುಮ್ಮನೆ ವೇಸ್ಟ್ ಮಾಡಬಾರ್ದು ಅಂದು ತಲೆಗೆ ಹಚ್ಕೊಂಡು ಆಲ್ಮೋಸ್ಟ್ ಅಲ್ಲಿ ಕೆಲಸಗಳು ಆಗಿದೆ. ನೋಡ್ಬೋದು ಇಲ್ಲಿ ಪಾತ್ರೆಗಳಿಗೆ ಎಷ್ಟಿದೆ ಅಂತ ಎಲ್ಲ ತೊಳೆದು ಕ್ಲೀನ್ ಮಾಡ್ಕೊಂಡಿದ್ದೀನಿ. ಬಟ್ಟೆ ಕೂಡ ತೊಳೆದು ಆಯಿತು ಫ್ರೆಂಡ್ಸ್. ಹಾಗೆ ಅನ್ನ ಮಾಡಿದ್ದೀನಿ. ಸಂಜೆಗೆ ಸಾರೇನಾದರೂ ಮಾಡಬೇಕು. ಸದ್ಯಕ್ಕೆ ನನ್ನ ಕೆಲಸಗಳು ಆಯಿತು ಫ್ರೆಂಡ್ಸ್. ಇವಾಗ ನನ್ನ ಕೆಲಸ ಎಲ್ಲ ಮುಗಿದಾಗ 3 ಗಂಟೆ ಆಗಿತ್ತು. ನಾನು ಮಧ್ಯಾಹ್ನ ಊಟ ಮಾಡಿದ್ದು 4 ಗಂಟೆ. ಅದೇ ದೋಸೆನ ಹಾಕ್ಕೊಂಡು ತಿಂತಾ ಇದ್ದೀನಿ. ಏನಾದರೂ ಮಾಡ್ತಾಯಿದ್ದೀವಿ ಅಂದರೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಮತ್ತು ಯಾರ್ದಾದ್ರೂ ಫೋನ್ ಬಂದರೆ ಒಂದು ಅರ್ಧ ಗಂಟೆ ಮಾತಾಡೋದೇ ಆಗುತ್ತೆ. ದಿನ ಮಾಡಲ್ಲ, ಅಪರೂಪಕ್ಕೆ ಮಾಡ್ತಿರ್ತಾರಲ್ವ. ಹಾಗಾಗಿ ಫ್ರೆಂಡ್ಸ್ ಇರ್ಬೋದು, ಚಿಕ್ಕಮ್ಮನ ಮಕ್ಕಳು, ನಮ್ಮ ತಂಗಿಯರೆಲ್ಲ ಮಾಡ್ತಿರ್ತಾರೆ. ಹಾಗಾಗಿ ಮಾತಾಡುವಾಗ
ಅರ್ಧ ಗಂಟೆ 1 ಅವರ್ ಆದರೂ ಆಗ್ಬೋದು. ಇವತ್ತು ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು. ಈಗ 4 ಗಂಟೆಗೆ ನಾನು ಮತ್ತೆ ದೋಸೆನ ಹಾಕ್ಕೊಂಡು ತಿಂತಾಯಿದ್ದೀನಿ ಬಿಸಿ ಬಿಸಿದು. ಓಕೆ ಫ್ರೆಂಡ್ಸು, ನನ್ನ ಈ ರೋಟಿನೂ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಹೊಸಬರು ನನ್ನ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಕ್ಲಿಕ್ ಮಾಡೋದ್ರಿಂದ ನಾ ಹಾಕೋ ಪ್ರತಿಯೊಂದು ವಿಡಿಯೋದ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಪ್ಲೀಸ್ ಎಲ್ಲರೂ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರ ಲೈಫ್ ಸ್ಟೈಲ್ ಹೇಗಿರುತ್ತೆ ಅನ್ನೋದನ್ನು ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಓಕೆ ಫ್ರೆಂಡ್ಸ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ಫಾರ್ ವಾಚಿಂಗ್.